ಅಯ್ಯೋ ಯಾಕೆ ರಾಜೇಶ್ವರಿ? ನೀವಿಷ್ಟೆಲ್ಲ ಹೇಳ್ತಾ ಇದ್ದೀರಾ ಅಂದ್ಮೇಲೆ ಆ ಪತ್ರಿಕೆ ನೋಡ್ಬೇಕು ಅಂತ ಅನಿಸ್ತಾ ಇದೆ. ಅದನ್ನ ತೆಗೆದುಕೊಡಿ. ಇದೇನ್ ಚಂದ್ರು, ಪತ್ರಿಕೆ ಮೇಲೆ ಹೆಸರು ಪ್ರಿಂಟ್ ಮಾಡಿಲ್ಲ? ನನಗೂ ಗೊತ್ತಿಲ್ಲ ರಾಜೇಶ್ವರಿ. ನನ್ನ ಕೈಗೆ ಬಂದಾಗ ಹಾಗೆ ಇತ್ತು. ಮೋಸ್ಟ್ಲಿ ಮೊದಲನೇ ಪತ್ರಿಕೆ ಅಲ್ವಾ, ಸರಿಯಾಗಿ ಪ್ರಿಂಟ್ ಮಾಡದೇ ಇರ್ಬೋದು. ಮೊದಲನೇದಾಗ್ಲಿ ಎರಡನೇದಾಗ್ಲಿ ಎಲ್ಲ ಪತ್ರಿಕೆ ಒಂದೇ ಸಲ ಅಲ್ವಾ ಪ್ರಿಂಟ್ ಆಗೋದು? ಏನೋ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರ್ಬೋದು. ಆಮೇಲೆ ನಾನು ಫೋನ್ ಮಾಡಿ ಹೇಳ್ತೀನಿ. ಅದು ಕೊಡಿಲಿ. ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ ಚಂದ್ರು? ಮೇಲ್ ಪ್ರಿಂಟ್ ಆಗ್ತಿದ್ರೆ ಏನಂತೆ, ಒಳಗಡೆ ಕಾರ್ಡಲ್ ಪ್ರಿಂಟ್ ಆಗಿರುತ್ತೆ ಅಲ್ವಾ? ಅದನ್ನಾದ್ರೂ ನೋಡೋಣ. ಅಮ್ಮ, ಏನದು ರಾಜೇಶ್ವರಿ? ಹೋಗಿ ನೋಡು. ದೇವ್ರೆ, ಅಮ್ಮ, ಏನಾಯ್ತು? ಅಪ್ಪ, ಅಮ್ಮ, ನೋಡ್ಕೊಂಡ್ ಬರೋದಲ್ವಾ? ಫಾಸ್ಟ್ ಆಗಿ ನಡ್ಕೊ ಬರ್ತಿದ್ದೆ ಅಮ್ಮ, ಅದಕ್ಕೆ ಜಾರ್ ಬಿದ್ದೆ. ಅಪ್ಪ, ಮೇಲೆ ಮೇಲೆ. ಅಲ್ಲ ಅಖಿಲ, ಯಾರಾದ್ರೂ ಹೈ ಹೀಲ್ಸ್ ಹಾಕೊಂಡು ಇಷ್ಟೊಂದು ಜೋರಾಗಿ ನಡ್ಕೊಂಡ್ ಬರ್ತಾರ? ಇದು ರ್ಯಾಂಪ್ ವಾಕ್ ಮಾಡೋ ಜಾಗ ಅಲ್ಲ, ಮನೆ. ರಾಜೇಶ್ವರಿ, ಅವಳು ನೋವಲ್ಲಿ ಇರ್ಬೇಕಾದ್ರೆ ಯಾಕೆ ಬೈತೀಯಾ? ಮತ್ತೆ ನೀನ್ ಮುದ್ ಮಾಡ್ಬೇಕಾಗಿತ್ತ? ಅವ್ಳು ಸರಿಯಾಗಿ ನಡ್ಕೊಂಡ್ ಬಂದಿದ್ರೆ ಹೀಗೆಲ್ಲ ಆಗ್ತಾ ಇತ್ತಾ? ಮಾಡಿರೋ ತಪ್ಪಿಗೆ ನೋವು ಅನುಭವಿಸ್ಲಿ ಬಿಡಿ. ಅಖಿಲ, ತುಂಬಾ ನೋವಾಗ್ತಿದ್ಯಾ? ಆಸ್ಪತ್ರೆಗೆ ಹೋಗೋಣವಾ? ಏನು ಬೇಡಪ್ಪ, ಸ್ವಲ್ಪ ಹೊತ್ತು ನೋವು ಕಡಿಮೆ ಆಗುತ್ತೆ. ಇನ್ಮೇಲಾದ್ರೂ ಸ್ವಲ್ಪ ನೋಡ್ಕೊಂಡು ಓಡಾಡೋದನ್ನ ಕಲಿ. ನೋಡಪ್ಪ, ನಾನೇನೋ ಬೇಕು ಅಂತ ಬಿದ್ದಿರೋ ತರ ಅಮ್ಮ ಮಾತಾಡ್ತಾರ ನೋಡು. ನಿಮ್ಮಮ್ಮ ಹೇಗೆ ಅಂತ ನಿಂಗೆ ಗೊತ್ತಿಲ್ವಾ? ಅವಳ ಮಾತಿಗೆಲ್ಲ ತಲೆ ಕೆಡ್ಸ್ಕೋಬೇಡ. ರೂಮಲ್ಲಿ ಸ್ಪ್ರೇ ಇದ್ರೆ ಹಚ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತಗೋ, ಎಲ್ಲ ಸರಿ ಹೋಗುತ್ತೆ. ಯಾಕೆ? ಏನಾಯ್ತು? ಯಾಕೆ ಈ ತರ ಇದೆಯಾ? ಬಿದ್ಬಿಟ್ಟೆ ಕಣೆ. ಏನು? ನೀನ್ ಬಿದ್ದ? ಅದೇಗ್ ಸಾಧ್ಯ? ತಮ್ಗೇನಿದ್ರು ಇನ್ನೊಬ್ಬರಿಗೆ ಬೀಳ್ಸಿ ತಾನೇ ಅಭ್ಯಾಸ. ಬಾವಾ, ನಾನಿಲ್ಲಿ ನೋವಲ್ಲಿ ನರಳ್ತಾ ಇದ್ದೀನಿ, ಈ ಸಮಯದಲ್ಲೂ ಕೂಡ ಕಾಮಿಡಿ ಮಾಡ್ತಾ ಇದ್ದೀರಲ್ಲ. ನೋಡು ಅಖಿಲ, ಎಲ್ಲ ನೋವಿಗೂ ನಗುವೆ ಔಷಧ ಅಂತ ಕೇಳಿಲ್ವಾ?